ನಮ್ಮ ನ್ಯೂಸ್ ನಿಮ್ಮ ಲಂಚ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮ್ಮ ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸ್ತೀವಿ ಒಂದು ಬ್ರೇಕ್ ನಂತರ. ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ವಿದೇಶ ಪ್ರವಾಸ ಕೈಗೊಂಡಿರುವ ಶಾಸಕರ ಬಗ್ಗೆ ಕೆಲವು ಮಾಹಿತಿ. ಆದರೆ ಓರ್ವ ಶಾಸಕ ಹೇಳ್ತಾ ಇದ್ದಾರೆ, ನಾನು ಯಾವುದೇ ವಿದೇಶಿ ಪ್ರವಾಸ ಕೈಗೊಂಡಿಲ್ಲ, ಕ್ಷೇತ್ರದಲ್ಲಿದ್ದು ಕಾಮಗಾರಿಗಳ ಪರಿಶೀಲನೆಯಲ್ಲಿದ್ದೇನೆ. ಆದರೆ ತಪ್ಪು ಮಾಹಿತಿಯಿಂದಾಗಿ ಮಾಧ್ಯಮಗಳಲ್ಲಿ ವಿದೇಶಿ ಪ್ರವಾಸದ ವರದಿ ಪ್ರಕಟವಾಗಿದೆ ಅಂತ ಮಾಯಕೊಂಡ ಕ್ಷೇತ್ರದ ಶಾಸಕ ಬಸವರಾಜ ನಾಯಕ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಸವರಾಜ ನಾಯಕ್, ಬರ ಇದ್ದರೂ ವಿದೇಶಿ ಯಾತ್ರೆಗೆ ಹೋಗುವ ಮನಸ್ಸಾದರೂ ಹೇಗೆ ಬರುತ್ತೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ನಾನು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ವಿದೇಶ ಪ್ರವಾಸದ ಹುಚ್ಚು ನನಗಿಲ್ಲ ಅಂತ ಬಸವರಾಜ್ ಸ್ಪಷ್ಟಪಡಿಸಿದರು. ಮಾಧ್ಯಮದಲ್ಲಿ ಪ್ರಕಟವಾಗಿರುವ ಹಾಗೆ ಯಾವುದೇ ವಿದೇಶ ಪ್ರವಾಸಕ್ಕೆ ನಾನು ಹೋಗಿಲ್ಲ. ಬೆಂಗಳೂರಲ್ಲೇ ನಮ್ಮ ಜನಸಾಮಾನ್ಯರ ಕಾರ್ಯಕರ್ತರ ಜೊತೆಗೆ ಕೆಲಸವನ್ನು ಮಾಡ್ತಾ ಬರ ವೀಕ್ಷಣೆಯನ್ನು ನೋಡಿಕೊಂಡು ಜನರ ಸಮಸ್ಯೆಯತ್ತ ಧಾವಿಸ್ತಾ ಇದ್ದೀನಿ. ಜೊತೆಗೆ ತಾಂಡಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ವಿದೇಶ ಪ್ರವಾಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ನಾನು ಹೋಗಿಲ್ಲ. ಮಾಧ್ಯಮದಲ್ಲಿ ಏನಾದರೂ ಬಂದಿರತಕ್ಕಂಥ ಸುದ್ದಿ ಇದ್ದರೂ ಕೂಡ ಕೇವಲ ಬೇರೆಯವರ ಒಂದು ಅಪಪ್ರಚಾರದಿಂದನೇ ವಿನಃ ಅದು ಸ್ವಂತತಿಕೆಯಿಂದ ಏನೂ ಆಗಿಲ್ಲ. ನಾನು ಬೆಂಗಳೂರಲ್ಲೇ ಇದ್ದು ದಾವಣಗೆರೆಯಲ್ಲೇ ಬೆಂಗಳೂರಲ್ಲೇ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲ ಜನಸಾಮಾನ್ಯರಿಗೂ ಕೂಡ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇದೀಗ ರೌಡಿಯೊಬ್ಬನನ್ನು ಪೊಲೀಸರು ಹೆಡೆಮುರಿ ಕಟ್ಟಿರುವಂಥ ಸ್ಟೋರಿ. ಹಲವು ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡು ಓಡಾಡ್ತಿದ್ದ ರೌಡಿ ಬೆತ್ತನಗೆರೆ ಸೀನನ ಹೆಡೆಮುರಿ ಕಟ್ಟುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮುಂಜಾನೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಎನ್ಕೌಂಟರ್ಗೆ ಬೆತ್ತನಗೆರೆ ಸೀನಾ ಬಲಿಯಾಗಿದ್ದಾನೆ. ಬಂಧಿಸೋಕೆ ಹೋಗಿದ್ದ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವಿಶೇಷ ತಂಡದ ಮೇಲೆ ಸೀನಾ ಪ್ರತಿದಾಳಿಗೆ ಯತ್ನಿಸಿದ್ದಾನೆ. ಇದೇ ವೇಳೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸೀನನ ಮೇಲೆ ಫೈರಿಂಗ್ ಮಾಡಿದರು. ಎನ್ಕೌಂಟರ್ನಲ್ಲಿ ಬೆತ್ತನಗೆರೆ ಸೀನಾ ಹತ್ಯೆಯಾದ. ಬೇಮೆಲ್ ಕೃಷ್ಣಪ್ಪ ಹತ್ಯೆ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಬೆತ್ತನಗೆರೆ ಸೀನಾ ಪೊಲೀಸರಿಗೆ ಬೇಕಾಗಿದ್ದ. ಈ ಮಧ್ಯೆ ಬೆತ್ತನಗೆರೆ ಸೀನನಿಗೆ ಆಶ್ರಯ ನೀಡಿದ್ದ ಮಂಜುನಾಥ್ ಎಂಬಾತನನ್ನು ನೆಲಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಯಾವ ರೀತಿ ತನಿಖೆ ಮುಂದೆ ಹೋಗುತ್ತೆ ಆವಾಗ ಇನ್ನು ಡೀಟೇಲ್ಸ್ಗಳು ಮುಂದೆ ಬರ್ತದೆ. ಸದ್ಯಕ್ಕೆ ಯಾರು ಅವ್ರ ಪರಿಚಿತರು ಅಂತ ಅಷ್ಟೇ ಗೊತ್ತಾಗಿದೆ. ಈ ಡೀಟೇಲ್ಸ್ ತನಿಖಾ ಹಂತದಲ್ಲಿ ಇರೋದರಿಂದ ಇನ್ನಷ್ಟು ಭಾಳದಷ್ಟು ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿದೆ, ಸಂಗ್ರಹಣೆ ಮಾಡಬೇಕಾಗಿದೆ. ಸಂಗ್ರಹಣೆ ಆದ ನಂತರ ಇದರ ಬಗ್ಗೆ ಮುಂದಿನ ಡೀಟೇಲನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ 2-3 ಜನ ಅಂತ ತಿಳಿದು ಬಂದಿದೆ. ಬಟ್ ಅವ್ರು ಯಾರು ಅಂತ ಅವ್ರ ಐಡೆಂಟಿಟಿ ಇನ್ನೂ ಫಿಕ್ಸ್ ಆಗಿಲ್ಲ. ಅವರು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನ ಹಿಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಸಿಕ್ಕಿದ ನಂತರ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಅಂತ
ಇದು ಬಿಟ್ವೀನ್ 5 to 6 AM ಇನ್ ದ ಮಾರ್ನಿಂಗ್ ಟೈಮ್. 4 ಜನ ಪೊಲೀಸ್ನವರಿಗೆ ಅವ್ರನ್ನ ಚೇಂಜ್ ಮಾಡುವಾಗ ಮತ್ತು ಅವರಿಂದ ರಿಟಾಲಿಯೇಷನ್ ಆದಾಗ ಇವರಿಗೂ 4 ಪೊಲೀಸ್ ಅಧಿಕಾರಿಗಳಿಗೆ ಇಂಜುರಿ ಆಗಿದೆ. ನಮ್ಮ ಮಗ ಏನು 5ವರೆಗೆ ಓದ್ಕೊಳಕ್ಕೆ ಹೇಳ್ತಾನೆ, ಆವಾಗ ಅವ್ನಿಗೆ ಗೊತ್ತಾಗಿದೆ ಅಷ್ಟೇ. ಅವನಿಗೆ ಅಂದರೆ ಬಟ್ ಇಲ್ಲೇನೋ ಆಗಿಲ್ಲ, ಎಲ್ಲ ಆಚೆ ಹೊಡೋಗಿದ್ದಾನೆ ಅಂತ ಹೇಳ್ತಾರೆ ಎಲ್ಲರೂ. ನಾವೇನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ನಾವು. ತಿರ್ಗಿ ಬೆಳಗ್ಗೆ ಸಖತ್ ಸೌಂಡ್ ಬಂತು ಗಾಡಿ. ಈಗ ಫಸ್ಟ್ ಈ ಕಡೆ ಹೋಯ್ತು, ತಿರ್ಗಾ ಬಂತು ಇಲ್ಲಿ ಸಖತ್ತು ಗೇರ್ ಹಾಕೊಂಡ್ರಲ್ಲ, ಅವಾಗ ಸಖತ್ ಸೌಂಡ್ ಬಂತು ಗಾಡಿದು. ಆಮೇಲೆ ಕೇಳಿಸು ನನಗೆ, ನಾನು ನೋಡಲಿಲ್ಲ ಅದನ್ನು, ನಾನು ಅಬ್ಸರ್ವ್ ಮಾಡಲಿ, ನಾನು ಅಲ್ಲೇ ಇದ್ದೆ, ಒಳಗಡೆ ಇದ್ದೆ. ತಿರ್ಗಿ ಆಮೇಲೆ ನಂಗೆ ಗೊತ್ತಾಯ್ತು ಈ ಥರ ಆಗಿದೆ. ಬೆಳಗ್ಗೆ ನಾನು 6 o'clock ಆಚೆ ಬಂದೆ, ಅವಾಗ ಗೊತ್ತಾಯ್ತು ಈ ಥರ ಆಗಿದೆ. ಇನ್ನು ಬೆತ್ತನಗೆರೆ ಸೀನಣ್ಣ ಶವವನ್ನು ಮಾಗಡಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಆಸ್ಪತ್ರೆಗೆ IGP ಅಮರನಾಥ್ ಪಾಂಡೆ ಭೇಟಿ ನೀಡಿದ್ದಾರೆ. ಆಸ್ಪತ್ರೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವಿಧಿಸಲಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯಿಂದ ಒಂದು ಅಮಾನುಷ ಸ್ಟೋರಿ ಇದೆ. ಅದೇನು ಅಂತಂದರೆ, ನಾಯಿಗಳನ್ನು ಸಾಮೂಹಿಕ ಹತ್ಯೆಗೆ ಇದು ರಸ್ತೆ ಬದಿಯ ಪೊದೆಯಲ್ಲಿ ಬಿಸಾಡಿದ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ 2-3 ದಿನಗಳ ಹಿಂದೆ ಸುಮಾರು 200 ಬೀದಿ ನಾಯಿಗಳನ್ನು ಹತ್ಯೆ ಮಾಡಿಸಿದ್ದಾರೆ. ಹಾಗೆ ಹತ್ಯೆ ಮಾಡಿದ ನಾಯಿಗಳ ಶವಗಳನ್ನು ಹೊಂಡ ತೋಡಿ ಹೂತು ಹಾಕದೆ ಇಲ್ವಾಲ ಬೈಪಾಸ್ ರಸ್ತೆ ಬದಿಯ ಪೊದೆಯಲ್ಲೇ ರಾಶಿ ಹಾಕಲಾಗಿದೆ. ಇದರಿಂದ ಕೊಳೆತ ದುರ್ವಾಸನೆ ಬರುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದೆ. ಇನ್ನು ಬೀದಿ ನಾಯಿಗಳನ್ನು ಕೊಲ್ಲುವಂತಿಲ್ಲ ಅನ್ನೋದು ಗ್ರಾಮ ಪಂಚಾಯತಿಗೆ ಗೊತ್ತಿದೆ, ಆದರೂ ಬೀದಿ ನಾಯಿಗಳ ಮಾರಣ ಹೋಮ ನಡೆಸಲಾಗಿದೆ. ಇನ್ನು ನಗರದ ನೈರ್ಮಲ್ಯ ಕಾಪಾಡಬೇಕಿದ್ದ ಗ್ರಾಮ ಪಂಚಾಯತ್ ಅಧಿಕಾರಿಗಳೇ ಈ ರೀತಿ ದುರ್ನಾತ ಬೀರುವಂತೆ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಪಬ್ಲಿಕಲ್ಲಿ ಓಡಾಡೋಕ್ಕಾಯ್ತಾ ಇಲ್ಲ, ಇಲ್ಲಿ ರಸ್ತೆಯಲ್ಲಿ ತುಂಬ ತೊಂದರೆ ಆಯ್ತಾ ಇದೆ. ಜನಗಳು ಇಲ್ಲಿ ಏನೇ ಪಕ್ಕದಲ್ಲಿ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ನಾಯಿಗಳಿಂದ ತಗೊಬಂದು ಇಲ್ಲಿ ನಾಯಿಗಳನ್ನ ಹೊಡೆದಾಕಿ ತಂದು ಈ ಕಡೆ ಹಾಕಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತೊಂದರೆ ಆಯ್ತೈತೆ. ಇಲ್ಲಿ 100-200 ನಾಯಿಗಳು ಹೊಡೆದು ತಗೊಬಂದು ಹಾಕಿದ್ದಾರೆ. ಇದರಿಂದ ತುಂಬ ಸ್ಮೆಲ್ ಎಲ್ಲ ಬರ್ತಾ ಇದೆ. ಸರ್, ಇಲ್ಲಿ ನಾಯಿಗಳ ಒಂದು 3 ದಿವಸದಿಂದ ನಾಯಿಗಳನ್ನ ಸಾಯಿಸಿದ್ದಾರೆ. ಬಟ್ ನಮಗೆ ಯಾವುದೇ ಗಮನ ಬಂದಿರಲಿಲ್ಲ. ಈಗ ನೀವು ಓಡಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ನಾವು KV ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ಮಾಡಬೇಕಾದ್ರೆ ಸ್ಮೆಲ್ ಬಂತು. ಏನಂತ ಹೋಗಿ ನೋಡಿದಕ್ಕೆ ಸುಮಾರು 200-205 ನಾಯಿಗಳನ್ನ ಸಾಯಿಸಿದ್ದಾರೆ. ಬಟ್ ಪ್ರಾಣಿ ಹಿಂಸೆನ ಈ ಥರ ಮಾಡ್ಬಿಟ್ಟು ಆ ಮನುಷ್ಯಗೆ ಬಿಸಾಕ್ಬಾರ್ದಾಯಿತ್ತು. ಗುಂಡಿನ ತೆಗೆದ್ಬಿಟ್ಟು ಊತಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಈ ರೀತಿ ಮಾಡಿರೋದು ಇಲ್ಲಿ ಸಂಬಂಧಿಕರಲ್ಲಿ ಇಲ್ಲಿ ಯಾರೋ ಗ್ರಾಮ ಪಂಚಾಯತಿ ಅವರು ಮಾಡಿರ್ಬೋದು ಅನ್ನೋ ಅನುಮಾನ ಇದೆ ನಮಗೆ. ಓಕೆ, ನ್ಯೂಸ್ ಲಂಚ್ ಮುಂದುವರೆಯುತ್ತೆ. ಒಂದು ಬ್ರೇಕ್ ನಂತರ ನೀವು ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸ್ತೀವಿ. ಬ್ರೇಕ್.